अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ಅಧ್ಯಾತ್ಮ ಕ್ಲಾಸ್ ಅಂದರೆ ಭಾಳ ಕಷ್ಟ ಆಗುತ್ತೆ ಬೆಂಗಳೂರು ಸಿಟಿಯಲ್ಲಿ. ಆದರೂ ಕೂಡ ನಾವು ಬಂದು ಮಾಡ್ತಾಯಿದ್ದೀವಿ ಅಂದರೆ ಯಾವುದೋ ಪೂರ್ವಜನ್ಮದ ನಮ್ಮಲ್ಲಿ ಹೇಳ್ತಾ ಇತ್ತು ಅಲ್ಲ. ನೋಡಿ ಈ ಒಂದು ಅರ್ಧ ಗಂಟೆಯಲ್ಲಿ ಆರ್ ಯು ನಾಟ್ ಫೀಲಿಂಗ್ ಯುವರ್ ಯಾವುದೋ ಒಂದು ಮನಸ್ಥಿತಿಯಲ್ಲಿ ನೀವು ಇದ್ದೀರೋ ಇಲ್ವಾ? ಯಾವುದು ಬೇಡ ಅನ್ನೋ ಮನಸ್ಥಿತಿಯಲ್ಲಿ ನನ್ನ ಪಾಡಿಗೆ ನಾನು ಇರ್ತೀನಿ, ನಾನು ಸಂತೋಷವಾಗಿದ್ದೀನಿ. ಐ ಆಮ್ ನಾಟ್ ಜನರೇಟಿಂಗ್ ಎನರ್ಜಿ. ನಾವು ಸುಮ್ಮನೆ ಕೂತ್ಕೊಂಡು ಎನರ್ಜಿ ಜನರೇಟ್ ಆಗ್ತಾ ಇದೆ. ಆಗುತ್ತೆ, ಶಕ್ತಿ ಬಂದುಬಿಡುತ್ತೆ, ಆತ್ಮಶಕ್ತಿ ಬರುತ್ತೆ, ಅದು ಬ್ರಹ್ಮಶಕ್ತಿ, ಅದು ಬಂದುಬಿಡುತ್ತೆ. ಹಾಗೆ ಸೊ ಒಂದು ಸ್ವಲ್ಪ ಕಗ್ಗ ಮಾಡೋಣ. ನಾನು ಇದನ್ನು ಅದಕ್ಕೆ ಏನೋ ತಂದಿದ್ದೀನಿ, ಅದನ್ನು ಹಾಗೆಯೇ ವೇವ್ಸನ್ನು ತೊಗೊಂಡೋಗೋಣ ಅಂತ. ಸಾಧನೆ ಮಟ್ಟ ನಮಗೆ ಜಾಸ್ತಿ ಇಂಪಾರ್ಟೆಂಟು. ನಾವು ಎಷ್ಟು ಕ್ಲಾಸ್ ಮಾಡಿದ್ರೂ ಕೂಡ ಸಾಧನೆಗೆ ಅದು ಅನುಕೂಲ ಆಗದೆ ಹೋದರೆ ನಾವು ಏನು ಮಾಡಿದರೂ ಕೂಡ ಅದು ಒಂದು ರಿಪಿಟೇಷನ್ನು ಸಹಸ್ರನಾಮ ಹೇಳ್ದಂಗೆ ಆಗುತ್ತೆ. ಎಲ್ಲರೂ ಸಹಸ್ರನಾಮ ನಾವು ಮಾಡಿದ್ದೀವಿ, ಅದೊಂದು ರಿಚುವಲ್ ಮಾಡಿದ್ದೀವಿ, ಮನೆಗೆ ಬಂದು ಊಟ ಮಾಡಿ ಮಲಗಿದ್ರು ಅಷ್ಟೇ. ಇನ್ನು ಅದನ್ನೇ ಹೇಳಿದ್ರು. ಅದರಲ್ಲಿ ಏನು ಅರ್ಥ ಇದೆಯೋ, ಅದು ಏನಾಗಿದೆಯೋ, ಅವ್ರ ಮನಸ್ಸಿಗೆ ಏನಾಗಿದೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಹೋಗೋದೇ ಇಲ್ಲ, ಯಾರೂ ಹೋಗೋದಿಲ್ಲ. ಸಾಮಾನ್ಯವಾಗಿ 80 to 90% ಇದು ಆಚರಣೆ ಮಾಡಿದ್ದೀವಿ, ಇದರಿಂದ ಒಳ್ಳೆಯದಾಗತ್ತೆ. ಟು ಫುಲ್ಲಿಶ್ಲಿ ಸ್ಯಾಟಿಸ್ಫೈಡ್ ಆ್ಯಂಡ್ ಥಿಂಗ್ಸ್ ಆರ್ ಈಸಿ ಅಷ್ಟೇ. ನಿಜವಾದ ಅಧ್ಯಾತ್ಮ ಅವರವರೇ ಬೆಳಕನ್ನು ಅವರವರೇ ಕಂಡುಕೊಂಡು ಏಕಾಂತದಲ್ಲಿ ಮನನ ಏಕಾಂತದಲ್ಲಿ ಮಣಿದು ಕೈ ಮುಗಿಯೋ ಮಂಕೋತಿಮ್ಮ. ನಮ್ಮ ದೇವರನ್ನ ನಾವೇ ಒಳಗಡೆ 603 ಸುಮ್ಮನೆ ಒಂದು ಈ ಸರಿ ಕಗ್ಗನೇ ಜಾಸ್ತಿ ತೊಗೊಂಡಿದ್ದೀನಿ ಈ ಕ್ಲಾಸಲ್ಲಿ, ಅದಕ್ಕೋಸ್ಕರ 603 ತೊಗೊಳ್ಳಿ ಸರ್. ಸಾಧನೆಗೆ ಅನುಕೂಲವಾಗೋ ಥರ ನಮ್ಮಲ್ಲಿ ಏನಾಗಿದೆ, ನಾನು ಹೇಳಿದ್ನಲ್ಲ, ಇದು ಹಾಕ್ತಾ ಇದ್ದೀನಿ ತುರಿಯಾವಸ್ಥೆ. ಅದು ಬಹುಶಃ ತುಂಬ ಜನರಿಗೆ ಅದು ಹೋಗ್ತಾ ಇಲ್ಲ. ಅದು ಇಸ್ ವೆರಿ ಇಂಪಾರ್ಟೆಂಟ್. 603 ಅಲ್ಲ. ಧರಣಿಗೋಳವು ಮೂಸೆ ಅಂದರೆ ಕುಲುಮೆ. ಈ ಧರಣಿ ಗೋಳ, ಭೂಮಿಯ ಗೋಳ ಅನ್ನೋದೊಂದು ಕುಲುಮೆ, ಆಯಿತಾ? ಜೀವಗಳನ್ನು ಅದರೊಳಗೆ ಪರಿಶುದ್ಧಿಗೊಳಿಸುವುದು ಸಂಸಾರ ತಾಪ. ಸೊ ಸಂಸಾರ ಇರೋದು ಯಾಕೆಂದರೆ ಜೀವ ಪರಿಶುದ್ಧವಾಗಬೇಕು. ಸಂಸಾರ ತಾಪದಿಂದ ಜೀವ ಪರಿಶುದ್ಧ ಆಗೋದು ಹೇಗೆ ನೋಡೋಣ, ಗೆಸ್ ಮಾಡಿ. ಸಂಸಾರ ತಾಪದಿಂದ ಜೀವ ಪರಿಶುದ್ಧವಾಗಬೇಕು ಅಂತಾರೆ. ಸಂಸಾರ ನೋಡಿ, ಸಂಸಾರ ತಾಪದಲ್ಲಿ ಬೆಂದು ಎಷ್ಟೋ ಜೀವಗಳು ಆತ್ಮಹತ್ಯೆ ಮಾಡ್ಕೊಂಡಿರೋದು, ಓಡೋಗಿರೋದು ಎಲ್ಲ ನೋಡಿರ್ತೀವಿ. ಈ ಡೈವರ್ಸು ಇದೆಲ್ಲ ಸಡನ್ ಡಿಸಿಷನ್ ತೊಗೊಳ್ಳೋದು, ಅದನ್ನು ವಿಚಾರ ಮಾರ್ಗದಲ್ಲಿ ತೊಗೊಂಡಿರಲ್ಲ, ಅದರಲ್ಲಿ ಧರ್ಮ ಇರಲ್ಲ, ಏನೋ ಒಂದು ಡಿಸಿಷನ್ ತೊಗೊಂಬಿಡೋದು ಸ್ಪಾಂಟೇನಿಯಸ್ ಆಗಿ, ಅದಕ್ಕೆ ಬಲಿಯಾಗೋದು, ಈ ರೀತಿ ಆಗ್ತಾರೆ. ಅದು ಸಂಸಾರ ತಾಪದಲ್ಲಿ ಆ ರೀತಿ ಆಗುತ್ತೆ. ಬಟ್ ಈ ರೀತಿ ಆಗಬೇಕು ಅಂತ ಹೇಳ್ತಾರೆ. ಚಿತ್ತಶುದ್ಧಿ ಆಗಬೇಕಾದ್ರೆ ನಾನು ಹೇಳ್ತೀನಿ, ಇದು ಅನುಭವದ ಮಾತು. ಸಂಸಾರದಲ್ಲಿ ಚಿತ್ತಶುದ್ಧಿ ಹೇಗಾಗುತ್ತೆ? ಚಿತ್ತಶುದ್ಧಿ ಅಂದರೆ ಅನುಭವಿಸಿ ಕೊನೆಗೆ ನಿರ್ಲಿಪ್ತಕ್ಕೆ ಹೋಗ್ತೀವಿ. ಅನುಭವಿಸಿ ಅದನ್ನು ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡು ಕೊನೆಗೆ ನಾವು ಏನು ಹೇಳಿದ್ರು ತಪ್ಪೇ ಆಗೋ ಒಂದು ಸ್ಥಿತಿ ಬಂದಾಗ, ಸರಿ ನೀವೇನು ಬೇಕಾದ್ರೆ ಮಾಡ್ಕೊಳ್ಳಿ, ನಾವು ನೋಡ್ತಾ ಇರ್ತೀವಿ ಅಂತ ಹೇಳೋದು. ಅದು ಯಾವಾಗ ಒಳಗಡೆಯಿಂದ ಸ್ವಲ್ಪ ಅಧ್ಯಾತ್ಮ ಇದ್ದರೆ ಮಾತ್ರ ಅದು ಬರುತ್ತೆ. ಇಲ್ಲೋದ್ರೆ ಅಹಂಕಾರ ಇರೋರು ಬಿಡಲ್ಲ, ಅದು ವಯಸ್ಸಾಗಿರೋರು ಬಿಡಲ್ಲ. ಇದನ್ನು ಕೂತ್ಕೊಂಡಿರ್ತಾರೆ, ಮನೆಗಳು ಸಪ್ರೇಟಾಗಿ ಹೋಗ್ತವೆ, ಮುದುಕರೆಲ್ಲ ವೃದ್ಧಾಶ್ರಮಕ್ಕೆ ಹೋಗಿಬಿಡ್ತಾರೆ. ಅವ್ರ ಹತ್ರ ದುಡ್ಡಿರುತ್ತೆ ಬೇಕಾದಷ್ಟು, ಮಕ್ಕಳ ಹತ್ರ ಮಾತು ಕೇಳಲ್ಲ.
ಅಲ್ಲಿಗೆ ಕಲ್ಚರಲ್ ಬ್ಯಾಕ್ಗ್ರೌಂಡಲ್ಲಿ ಇರಲ್ಲ. ನಮ್ಮ ಕಲ್ಚರು, ನಮ್ಮ ಸಂಪ್ರದಾಯ, ನಮ್ಮ ಧರ್ಮಕ್ಕೆ ಬೆಲೆ ಕೊಡದೇ ಹೋದಾಗ ಈ ರೀತಿ ಆಗುತ್ತೆ. ನಮಗೂ ಕೂಡ ಬೇಕಾದಷ್ಟು ನೋವು ಆದರೂ ಕೂಡ ಏನೋ ದೇವರು ಪೂಜೆ ಮಾಡಬೇಕು, ಅದು ಮಾಡಬೇಕು, ತಂದೆ ಕೆಲಸ ಮಾಡಬೇಕು, ಇದ್ರ ಜೊತೆ ಅಧ್ಯಾತ್ಮ ಮಾಡಬೇಕು. ಈ ಸೀಟಲ್ಲಿ ನಾನು ಕೂತ್ಕೋಬೇಕಾದರೂ ಕೂಡ ಸುಮ್ಮನೆ ಬಂದು ಕೂತ್ಕೊಳ್ಳಿಕ್ಕಾಗಲಿಲ್ಲ. ಈ ಮನಸ್ಸೊಳಗೆ ಎಷ್ಟು ರೀತಿಯ ಏನದು ದ್ವಂದ್ವಗಳು, ಧರ್ಮ ಸಂಕಟಗಳು ತಗೊಂಡು ಇದಲ್ಲ, ನಾನು ದುಃಖ ಪಡಬೇಕಾದ ಪರಿಸ್ಥಿತಿ ಬರಲ್ಲ ಪ್ರಪಂಚದಲ್ಲಿ. ಯಾವುದಕ್ಕೂ ತಲೆ ಬಾಗಬೇಕಾಗಿಲ್ಲ, ಯಾವುದನ್ನು ಕೇರ್ ಮಾಡಬೇಕಾಗಿಲ್ಲ. ನನ್ನ ಆತ್ಮಶಕ್ತಿ ಒಳಗಡೆ ಬೇರೆ ಏನೋ ಇದೆ. ಇದೆಲ್ಲ ಬಂದು ಸ್ವಲ್ಪ ದಿವಸ ಹೆಂಗಿರ್ತಾರೆ, ಆಮೇಲೆ ಹಂಗಾಗ್ತಾರೆ. ಯಾರೂ ಕೂಡ ಕರೆಕ್ಟಾಗಿ ಬಿಹೇವ್ ಮಾಡಲ್ಲ. ಎಲ್ಲ ಬಿಹೇವಿಯರ್ಸ್ ಕೂಡ ಇಟ್ ವಿಲ್ ಬಿ ಚೇಂಜ್, ಟೈಮ್ ಬೌಂಡ್. ಅರ್ಥ ಆಯ್ತಾ? ರಿಯಾಕ್ಟಿಂಗ್. ಯಾಕೆಂದರೆ ಅದೆಲ್ಲ ಅವರ ದುಡ್ಡಿಗೆ, ಅವರ ಇದಕ್ಕೆ, ಅವರ ಗ್ರೂಪ್ಗೆ ಅವರನ್ನು ಅಂಟಿಸ್ಕೊಂಡು ಅಲ್ಲಿ ಐಡೆಂಟಿಫೈ ಮಾಡಿಕೊಂಡು ಕಾಂಪಿಟೀಷನ್ ಸ್ಟಾರ್ಟ್ ಆಗುತ್ತೆ. ಕಾಂಪಿಟೀಷನ್ ಈಗೋ ಅದು ಇಂಡಿವಿಜುವಲ್ ಈಗೋ ಹೋಗಿ ಫ್ಯಾಮಿಲಿ ಈಗೋ ಹೋಗಿಬಿಡುತ್ತೆ. ನನ್ನ ಮಗಳನ್ನ ಅವಳು ಯಾಕೆ ಹಾಕಿ ಮಾಡಿದ್ದು, ನನ್ನ ಮಗಳನ್ನ ಅವ್ರು ಹಾಕಿ ಮಾಡ್ತಿಲ್ಲ, ಅವ್ರ ಮಗ ನನ್ನ ಮಗಳು, ಅದು ಆ ಫ್ಯಾಮಿಲಿ ಈ ಫ್ಯಾಮಿಲಿಗೂ ಅದು ಬಂದ್ಬಿಟ್ಟು ಅವರು ಸಂಪಾದನೆ ಮಾಡ್ತಾರೆ, ಇವರು ಸಂಪಾದನೆ ಮಾಡ್ತಾರೆ. ಎಲ್ಲ ಇಲ್ಲಿ ಜೀವಕ್ಕೆ ಸಂಬಂಧ ಎಲ್ಲಿದೆ? ಜೀವಕ್ಕೆ ನಿಜವಾದ ಪ್ರೀತಿ, ಸ್ನೇಹ, ಮೋಹ, ಕರುಣೆ ಅದೆಲ್ಲ ಎಲ್ಲಿದೆ? ಯಾವುದಿಲ್ಲ. ನಮ್ಮವರಾದ ಕರುಣೆ ಬರುತ್ತೆ. ನಮ್ಮ ಮಕ್ಕಳು ತಪ್ಪು ಮಾಡಿದಾಗ ನಮ್ಮ ಕರುಣೆ ಅಯ್ಯೋ ಪಾಪ ಅನ್ಸುತ್ತೆ. ಬೇರೆಯವ್ರು ಮಾಡಿದ್ರೆ ಆ ಕರುಣೆ ಬರೋದಿಲ್ಲ, ಅಯ್ಯೋ ಮಾಡಿ ಅನುಭವಿಸ್ಕೋಬೋದು. ಯಾಕಂದ್ರೆ ನೀವು ಆಗಲೇ ಒಂದು ಪಾರ್ಟಿ ತಗೊಂಡಿರ್ತೀರಲ್ಲ, ಪಾರ್ಟಿ ಪೊಲಿಟಿಕ್ಸ್ ಆಗಿರುತ್ತೆ. ಕೃಷ್ಣನು ಅದನ್ನೇ ಮಾಡಿತ್ತು. ಇಬ್ಬರನ್ನು ಸಾಯಿಸ್ಬೇಕಾದ್ರೆ ಇಬ್ಬರಿಗೂ ಯುದ್ಧ ಮಾಡಿಸ್ಬೇಕಾದ್ರೆ ಒಬ್ಬರ ಕಡೆ ಸೇರಬೇಕು. ಒಬ್ಬರ ಕಡೆ ಸೇರಿದ್ರೆ ಯುದ್ಧ ಆಗೋದು. ಕೃಷ್ಣ ವೆಂಟ್ ಫಾರ್ ಸಂಧಾನ ವಿತ್ ದ ಇಂಟೆನ್ಷನ್ ಆಫ್ ವಾರ್. ಸಂಧಾನ ನಿಮ್ಮ ಕಣ್ಣಿಗೆ ತೋರ್ಸಕ್ಕೆ ಹೋಗಿರೋದು. ಸೊ ಮನೆಯಲ್ಲೂ ಅದೇ ಭಾಳ ಕಷ್ಟ. ಸೊ ಧರಣಿಗೋಳವು ಮೂಸೆ, ಇವರು ಕೂಡ ಬೇಕಾದಷ್ಟು DVG ಹಿ ಹ್ಯಾಸ್ ಅಂಡರ್ಗಾನ್ ದೋಸ್ ಎಕ್ಸ್ಪೀರಿಯನ್ಸಸ್. ಆ ಅನುಭವದಿಂದ ಬರೆದಿರೋದು. ಜೀವನಗಳ ಅದರೊಳಗೆ ಪರಿಶುದ್ಧಗೊಳಿಸುವುದು ಸಂಸಾರ ತಾಪ. ಯಾರಿಗೆ ಅಲ್ಲಿ ಸ್ವಲ್ಪ ಅವರಿಗೆ ಬೆಳಕು ಕಂಡಿದೆ ಒಳಗಡೆ, ಅವರಿಗೆ ಪರಿಶುದ್ಧ ಆಗಲಿಕ್ಕೆ ಶುರುವಾಗುತ್ತೆ. ಅದಿಲ್ಲದೋದ್ರೆ ಆಗಲ್ಲ, ಆತ್ಮಹತ್ಯೆಗೆ ದಾರಿ ಆಗಿಬಿಡುತ್ತೆ. ಅದು ಅಲ್ಲಿ ಬರೀ ಈಗೋನೇ ಡಾಮಿನೇಟ್ ಆಗುತ್ತೆ, ಒಳಗಡೆ ಬೆಳಕೆ ಇರಲ್ಲ. ಪರಿಶುದ್ಧ ಆಗೋದು ಯಾವಾಗ? ಆ ತನ್ನತನ ಒಳಗಡೆ ಇದಲ್ಲ, ಈ ಸಂಸಾರ ಅಲ್ಲ, ಕೆಲವರು ದೇವರು ಅಂತ ಆ ದೇವ್ರ ಹೆಸರಲ್ಲೇ ಒಳಗಡೆ ಬೆಳಕು ಕಂಡ್ಕೊಂಡ್ಬಿಡ್ತಾರೆ. ಅದು ನಂಬಿಕೆನೇ ಇರಲಿ, ಮೂಢನಂಬಿಕೆನೇ ಇರಲಿ, ಅಲ್ಲಿ ಬೆಳಕು ಬಂದಿರುತ್ತೆ. ಯಾಕೆಂದರೆ ಮನಸ್ಸು ಒಂದು ಕಡೆ ಕೇಂದ್ರೀಕೃತ ಆಗುತ್ತೆ, ನಂಬಿಕೆ ಬಂದ್ಬಿಡುತ್ತೆ. ಆ ನಂಬಿಕೆ ಪ್ರಬಲವಾದಾಗ ಇದು ತೊಡ್ಕೊಳ್ಳೋ ಶಕ್ತಿ ಬರುತ್ತೆ, ಅದು ಬೆಳಕಾಗುತ್ತೆ. ಇದು ಹೈಲಿ ಸೈಕಲಾಜಿಕಲ್ ಆಸ್ಪೆಕ್ಟು. ಧರಣಿಗೋಳವ ಮೂಸೆ, ಜೀವಗಳನ್ನು ಅದರೊಳಗೆ ಪರಿಶುದ್ಧಿಗೊಳಿಸುವುದು ಸಂಸಾರ ತಾಪ. ಪರಿಪರಿಯ ಬಂಧು ಧರ್ಮದಿಂದ ಅಹಮ್ಮತಿ ಕರೆಗೆ. ಪರಿಪರಿಯ ಬಂಧು ಧರ್ಮದಿಂದ, ಬಂಧು ಧರ್ಮ, ನಾನು ಒಬ್ಬನಿಗೆ ತಂದೆ, ಒಬ್ಬರಿಗೆ ಹೆಂಡತಿ, ಒಬ್ಬನಿಗೆ ಮಗ, ಒಬ್ಬನಿಗೆ ಸ್ನೇಹಿತ, ಒಬ್ಬನಿಗೆ ಅಜ್ಜ, ಈ ಥರ ಎಲ್ಲ ನನ್ನ ಡಿಫ್ರೆಂಟ್ ರೋಲ್ಸ್ ಇದೆ. ನಾನು ಯಾವ ರೋಲ್ಗೆ ಕೂಡ ಒಂದು ಸಮಯದಲ್ಲಿ ಯಾವುದಕ್ಕೂ ನಾನು ಸಮರ್ಥವಾಗಿ ಅದು ನಿಭಾಯಿಸಲಿಕ್ಕೆ ಆಗಲ್ಲ. ಯಾಕೆಂದರೆ ಆಲ್ ದ ಫೋರ್ಸಸ್ ಆರ್ ಆ್ಯಕ್ಟಿಂಗ್ ಅಗೇನ್ಸ್ಟ್ ಈಚ್ ಅದರ್. ಹೆಂಡತಿಗೆ ಒಪ್ಪಿಸಿದ್ರೆ ತಾಯಿಗಾಗಲ್ಲ, ತಾಯಿಗೆ ಒಪ್ಪಿಸಿದ್ರೆ ಹೆಂಡತಿಗಾಗಲ್ಲ, ಮಗನಿಗೆ ಒಪ್ಪಿಸಿದ್ರೆ ಸೊಸೆಗಾಗಲ್ಲ, ಸೊಸೆಗೆ ಒಪ್ಪಿಸಿದ್ರೆ ಮಗನಿಗಾಗಲ್ಲ. ಪಾರ್ಟಿ ಪರಿಪರಿಯ ಬಂಧು ಧರ್ಮದಿಂದ. ಈಗ ನೀವು ಹೇಳ್ದಂಗೆ ಏನು
ಸುಮ್ಮನೆ ಇದ್ಬೇಡ. ಅಹಮ್ಮತಿ ಕರೆಗೆ, ಅಹಂಕಾರ ಕರೆಗೆ ಹೋಗಿ ಏನಾದರೂ ಮಾಡಿಕೊಳ್ಳಿ, ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ. ಆವಾಗ ಏನಾಗುತ್ತೆ, ಅಹಮ್ಮತಿ ಕರೆಗೆ ಹರಡಿ ಹಬ್ಬುವುದು ಆತ್ಮ. ಆತ್ಮ ಅಂದರೆ ಅದು ವಿಶ್ವಕ್ಕೆಲ್ಲ ಹರ್ಕೊಂಡು ಹೋಗ್ತಾ ಇದ್ದಷ್ಟು ಇವೆಲ್ಲ ಈಗ ಕಮ್ಮಿ ಆಗಿದೆ ಲೆಕ್ಕ. ಪರಿಪರಿಯ ದೃಕ್ಪಥದಿಂದ ಅಹಮ್ಮತಿ ಕರೆಗೆ ಹೋಗುವಾಗ ಇಲ್ಲಿ ಸಂಸಾರದಲ್ಲಿರೋ ಕಷಡ ನೋಡ್ತಾ ನೋಡ್ತಾ ಹೊರಗಡೆನೂ ಅದೇ ನೋಡ್ತಾ ಅಯ್ಯಯ್ಯೋ ಎಲ್ಲ ಒದ್ದಾಡ್ತಾ ಇದ್ದಾರೆ, ಎಲ್ಲ ಕಷ್ಟಪಡ್ತಿದ್ದೆ, ದೇವರೇ ಇವರಿಗೆಲ್ಲ ಒಳ್ಳೇದು ಮಾಡು, ಇವ್ರಿಗೂ ಒಳ್ಳೇದು ಮಾಡು, ಅವ್ರಿಗೂ ಒಳ್ಳೇದು ಮಾಡು. ನಾನಿಲ್ಲ. ಹರಡಿ ಹಬ್ಬುವುದು ಆತ್ಮ. ಎಲ್ಲರಿಗೂ ಒಳ್ಳೇದು ಬಯಸೋದೆ, ಎಲ್ಲ ಅವರವರ ಪ್ರಾರಬ್ಧ ಕರ್ಮಗಳನ್ನು ಅನುಭವಿಸ್ತಾ ಇದ್ದಾರೆ. ದೇವರೇ ಅವ್ರಿಗೆ ಸಹಾಯ ಮಾಡಪ್ಪ. ನೋಡಿ, ಕಗ್ಗದ ಕಥೆಯಲ್ಲಿ ಒಂದು ಕಡೆ ಬರುತ್ತೆ, ಮೇಷ್ಟ್ರು ರಜದ ದಿವಸ ದೇವಸ್ಥಾನದ ಮೂಲೆಯಲ್ಲಿ ಹೋಗಿ ಕೂತಿರ್ತಾರೆ. ಹಳೆಯ ಹಚ್ಚಡ, ಒಂದು ಹಳೆ ಬೆಡ್ಶೀಟ್ ಹಾಕ್ಕೊಂಡು ಕೂರ್ತಾರೆ. ಹೊಳೆಯ ಕಣ್ಣ ಕಾಣದರ್ಗೆ ಮೂಟೆಯಂತೆ ಕಾಣುವಂ. ದೇವಸ್ಥಾನದ ಹೊರಗಡೆ ಪಡಸಾಲಲ್ಲಿ ಜಗಲೀಲಿ ಕೂತಿದ್ದಾನೆ. ಅವನೇನು ಮಾಡ್ತಾನೆ, ಅವನು ಬಡವ, ಅವನು ಮೇಷ್ಟ್ರು, ಅವನೇನು ಮಾಡ್ತಾನೆ ದೇವಸ್ಥಾನದಲ್ಲಿ. ನಾವು ದೇವಸ್ಥಾನ, ಅವನೇನು ಮಾಡ್ತಾನೆ ನೋಡಿ, ಹೋಗಿ ಬರುವ ಬಕುತ ಜನಕ್ಕೆ ಮರುಕ ನೋಟವ ಬೀರುವಂ. ಇದು ಹರಡಿ ಹಬ್ಬುವುದು ಆತ್ಮ. ಹೋಗಿ ಬರುವ ಬಕುತ ಜನಕ್ಕೆ ಮರುಕ ನೋಟವ ಬೀರುವಂ. ಅಯ್ಯಪ್ಪ ಸುಮ್ಮನೆ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ದೇವರೇ ಒಳ್ಳೇದು ಮಾಡಪ್ಪ. ಅವನೇ ದೇವರಾಗಿರ್ತಾನೆ ಸರ್. ಹರಡಿ ಹಬ್ಬು ವೈಶಾಲ್ಯತೆ ಬಂದುಬಿಟ್ಟಿರುತ್ತೆ ಅವನಿಗೆ. ಯೋಚನೆ ಎಲ್ಲ ಕಷ್ಟ, ಅವ್ರ ಕಣ್ಣೊಳಗೆ ಹೋಗಿ ನೋಡಿರ್ತಾನೆ ಕಷ್ಟನ. ಹಬ್ಬುವುದಂದರೆ ಹಾಗೆ, ಯಾರನ್ನ ನೋಡಿದ್ರೆ ಅವ್ರ ಕಣ್ಣೊಳಗೆ ದೇವರು ಒಳ್ಳೇದು ಮಾಡ. ನಾವೇನು ಮಾಡೋಂಥದ್ದಿಲ್ಲ, ನಾವೇನೋ ದುಡ್ಡು ಕೊಡೋಂಥದ್ದು. ಮನಸ್ಸಲ್ಲಿ ಆ ರೀತಿ ಫೀಲಿಂಗ್ ಬಂದರೆ ಸಾಕು, ಆತ್ಮ ಹಬ್ಬ. ಯಾರನ್ನೇ ನೋಡಲಿ ಆ ಫೀಲಿಂಗ್ ಒಂದು ಕ್ಷಣ ಬರುತ್ತೆ, ಹೋಗುತ್ತೆ. ಎಲ್ಲಿ ನೋಡಿದ್ರೂ ಕೂಡ ಅಹಮ್ಮತಿ ಕರಗಿದಾಗ ಬರುತ್ತೆ. ನನ್ನ ಮನೆಗೆ ಅಂಟ್ಕೊಂಡಿದ್ರೆ, ನನ್ನ ಹೆಂಡತಿಗೆ ಅಂಟ್ಕೊಂಡಿದ್ರೆ, ನನ್ನ ಮಗನಿಗೆ ಅಂಟ್ಕೊಂಡಿದ್ರೆ, ನನ್ನ ಒಂದು ಕಡೆ ಕೇಂದ್ರೀಕೃತವಾಗಿದ್ದರೆ ಈ ಆತ್ಮ ಹಬ್ಬಕ್ಕೆ ಸಾಧ್ಯ ಇಲ್ಲ. ಅಹಮ್ಮತಿ ಕರಗಿದಾಗ, ಆ ಬೆಳಕು ಬಂದಾಗ ಆತ್ಮ ಹರಡಿ ಹಬ್ಬ. ಆವಾಗೇನು ಬೆನಿಫಿಟ್ ಅಂದರೆ ಮನಃಶಾಂತಿ ಯಾವಾಗಲೂ ನಿಮ್ಮ ಹತ್ರ ಇರುತ್ತೆ. ಯಾಕೆಂದರೆ ನಿಮ್ಮ ಮನಃಶಾಂತಿಗೆ ನೀವು ಯಾವ ವ್ಯಕ್ತಿಯನ್ನು ನಂಬಿಲ್ಲ, ಯಾವ ವಸ್ತುವನ್ನು ನಂಬಿಲ್ಲ, ಯಾರನ್ನು ನಂಬಿಲ್ಲ, ಈ ಪ್ರಪಂಚವನ್ನೇ ನೀವು ನಂಬಿಲ್ಲ. ಆಮ್ ಐ ರೈಟ್? ನಿಮ್ಮ ಸುಖ ಶಾಂತಿಗೆ ನಿದ್ದೆಯಲ್ಲಿ ಪ್ರಪಂಚ ಇತ್ತ? ನೀವು ಸುಖವಾಗಿರಲಿಲ್ವಾ? ಮತ್ತು ಈ ಪ್ರಪಂಚ ಯಾಕೆ ನಿಮಗೆ? ನಿಜ, ನಮ್ಮ ಪ್ರಪಂಚನೇ ಇರುತ್ತಲ್ವ. ಬಿಸಾಕಿ ಸರ್. ಈಗ ಹೇಳಿ ಇಲ್ಲಿ, ನೀವು ಯು ಡಿಂಟ್ ಕ್ಯಾಚ್ ದಿಸ್ ಪಾಯಿಂಟ್. ನಿದ್ರೆಯಲ್ಲಿ ಪ್ರಪಂಚ ಇರುತ್ತಾ? ನಿದ್ರೆಯಲ್ಲಿ ಪ್ರಪಂಚ ಇರುತ್ತಾ? ಇಲ್ಲ. ನೀವು ಸುಖವಾಗಿದ್ದೀರಾ? ಇವಾಗ ಪ್ರಪಂಚ ಇದೆಯಾ? ಇವಾಗ ನೀವು ಯಾಕೆ ಸುಖವಾಗಿಲ್ಲ? ಇದು ಇವಾಗ ಯಾಕೆ ಸುಖವಾಗಿಲ್ಲ? ನಿಮ್ಮ ಮನಸ್ಸು ಸುಖವಾಗಿರಲಿಕ್ಕೆ ಬಿಡ್ತಾ ಇಲ್ಲ. ಆ ಕಾರಣ ಶರೀರ ವಾಸನೆ ಒಳಗಡೆಯಿಂದ ನಿಮ್ಮನ್ನು ಪ್ರಬಲವಾಗಿ ಪ್ರಮಾತಿ ಬಲವದೃಢಂ. ಮನಸ್ಸು ಮನೆಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷ. ನನ್ನ ಬಂಧನಕ್ಕೆ ನನ್ನ ಮನಸ್ಸು, ಮೋಕ್ಷಕ್ಕೆ ಮನಸ್ಸು. ನಿದ್ದೆಯಲ್ಲಿ ಮನಸ್ಸು ಇಲ್ಲ, ನನಗೆ ಮೋಕ್ಷ. ಎಚ್ಚರದಲ್ಲಿ ಆ ಮನಸ್ಸು ಇಲ್ಲದೆ ಹೋದರೆ ಅಲ್ಲೂ ನನಗೆ ಮೋಕ್ಷ. ಸಾಧನೆ ಮಾಡಬೇಕು. ಎಲ್ಲ ನಿಂಟಾಯಿತು.